ಆ ಸಮಯ ಬಂದಿಲ್ಲ, ಖುಷಿ ಪಡು. ಜಿಟಕಲ್ಲ ಈ ಸಂಭ್ರಮ ಎಲ್ಲ ಆಯ್ತಾ ಇರೋದು ನಮ್ಮ ಚುಕ್ಕುಸಿಂದ. ಅವಳಿ ತಾನೇ ಐಡಿಯಾ ಇದೆಲ್ಲ. ಬಾಬು, ಮುಂದಕ್ಕಿಂತ ಸಂಭ್ರಮಗಳು ಇನ್ನು ಜಾಸ್ತಿನೇ ಬರ್ತಾನೆ ಇರ್ತದೆ ಬಿಡು. ಮುಂದಕ್ಕೆ ಯಾರು ಬರ್ತಡೇ ಐತೆ ಮಾವ? ಬರ್ತಡೇ ಅಲ್ಲಕಲ್ಲ, ನಾಮಕರಣ. ಯಾರಿಲ್ಲ ನಾಮಕರಣ? ಇನ್ಯಾರ್ದು? ನಂದು ಸಾನನ್ ಮಗಿದು. ಏಯ್ ಏನು ನೋಡ್ತಾ ಇದೀಯಾ? ಅದು ಸ್ನೇಹ ಕಂಟಿ ಮಗಿದು ಅಂತ ಹೇಳಕ್ ಹೋಗಿ ಹಂಗೆ ಹೇಳ್ಬಿಟ್ಟೆ. ರೇ ಕಾಳಿ, ನಿನ್ನ ಮನ್ಸಲ್ಲಿರೋ ಆಸೆನ ನನ್ನ ಮಗಳು ಅಳಿಯನ ಮೇಲೆ ತಿರುಗಿಸ್ತಿದ್ಯಾ? ಅವ್ನು ಏನು ತಿರುಗಿಸಿದ್ರು ಮೆಸ್ನಾಗ ಕುಂತ್ಕೊಂಡು ಚಟ್ನಿ ರುಬ್ಬೇಕೆ ಹೊರತಾಗಿ ಮನೆಯಾಗ ಕುಂತ್ಕೊಂಡು ಮಕ್ಕಳನ್ನ ಆಡ್ತಕ್ಕಂತೂ ಆಗಕ್ಕಿಲ್ಲ. ನೀನು ಭಾವ ಅಲ್ಲ, ಬೇತಾಳ. ಮಾವ ಕನ್ಸ್ ಕಂಡಿದ್ದು ಸಾಕು, ಬಿರ್ನೆ ರೆಡಿ ಮಾಡು. ತಕೋ. ಅಲ್ಲ, ಎಲ್ರು ಯೋನ್ ಮಾಡ್ತಿದ್ದೀರಾ? ಅಲ್ಲಿ ಗಿರಾಕಿಗಳು ಕಾಯ್ತಾ ಇದಾರೆ. ಯೋನ್ ನಿಮ್ಮ ಆಟ ಏನಿಲ್ಲವೇ, ಇವತ್ತು ನಿನ್ ಬರ್ಡೇ. ಸುಮನ್ ಕೆಲಸ ಸಿಕ್ಕಾಯ್ತಲ್ವಾ, ಅವಳು ಸಂಜೆ ಬರೋಷ್ಟರಲ್ಲಿ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡುಮ ಅಂತ ತಯಾರಿ ಮಾಡ್ತೀವಿ. ಓಹ್, ಒಳ್ಳೇದಾಯ್ತು ಕಣ್ರಲ್ಲ. ಅವ್ವ ಇಲ್ಲ ಅಂತ ಸ್ಯಾನೆ ನೊಂದ್ಕೋತಿದ್ಲು. ಈಗ ಹಿಂಗಾದ್ರೂ ಅವಳು ಸ್ಯಾನೆ ಖುಷಿ ಪಡ್ತಾಳೆ. ಇವತ್ತು ರಾತ್ರಿಗೆ ಖುಷಿನೋ ಖುಷಿ, ಡಬಲ್ ಖುಷಿ. ಡಬಲ್ ಯೋನ್ಲಾ ಅದು? ಹಂಗೆ ಇಂಗ್ಲೀಷ್ ಗೊತ್ತು ಅಂತ ಏನೇನೋ ಮಾತಾಡ್ತಾವ. ನೀನು ಸುಮ್ಕಿರ ಬನ್ನಿ. ಅಪ್ಪಯ್ಯ, ಇಷ್ಟೊತ್ತಿಗೆ ಸುಮ್ಮನ್ ಕೆಲಸ ಮುಗ್ದಿರ್ತೈತಲ್ವಾ? ಹೌದಾ? ಅವನ ತಲೆ ಫೋನ್ ಹಾಕ ಮಗಳೇ. ಹ್ಞೂ, ಫೋನ್ ಮಾಡ್ತೀನಿ. ಫೋನ್ ಹೋಯ್ತೈತೆ, ಆದ್ರೂ ಅವಳು ಫೋನೇ ತೆಗಿತಿಲ್ಲ. ಬಸ್ಸಲ್ಲಿ ಬರ್ತಾ ಇರ್ಬೇಕು, ಫೋನು ಬ್ಯಾಗಲ್ಲಿ ಇರ್ತದಲ್ಲ, ಗೊತ್ತಾಯ್ಕಿರ ಬತ್ತಾಳ್ಬಿಡು. ಯೋನೇ ಹೇಳಿ ಅಪ್ಪಯ್ಯ, ಅವ್ವ ಇಲ್ಲದೆ ಇರುವಾಗ ನನ್ ಯಾಕೆ ಸ್ಯಾನೆ ಜವಾಬ್ದಾರಿ ಇರ್ತೈತೆ.